ಹಾಯ್, ನಮಸ್ಕಾರ. ನಾನು ಸೌಮ್ಯ. ಬಿಸಿ ಬಿಸಿ ಅನ್ನ ರೆಡಿ ಇತ್ತು. ಇದಕ್ಕೀಗ ಸಿಂಪಲಾಗಿ ಹೇಗೆ ತೊಗರಿಬೇಳೆ ಇಲ್ಲದೆ ಹೆಸರು ಬೇಳೆಗೆ ದಾಲ್ ಮಾಡೋದಂದೇಳಿ ಕಾಂಬ. ಅದನ್ನು ಎಷ್ಟು ಸಿಂಪಲ್ ಆಯ್ತೋ ಅಷ್ಟು ಸಿಂಪಲ್ಲಾಗೆ ಮಾಡುವ. ಅದಕ್ಕೆ ಎಂತ ಮಾಡ್ಕಂದೇಳಿ ಹೇಳ್ರೆ, ಒಂದು ಕುಕ್ಕರ್ ತಗಣಿ, ಅದಕ್ಕೆ ಚಂದ ಮಾಡಿ ತೊಳೆದು ಹಾಕಿದ ಹೆಸರು ಬೇಳೆ ಹಾಕಿ. ನಾನಿಲ್ಲಿ 150 ಗ್ರಾಮ್ ಹೆಸರು ಬೇಳೆ ತಗೊಂಡಿದ್ದೆ. ಇದನ್ನು ಚಂದ ಮಾಡಿ ತೊಳೆದು ಹಾಕೋದು. ಕಡಿಕೆ ಇದಕ್ಕೆ ಎಷ್ಟು ನೀರು ಬೇಕಾಕಂಡು ನೀರನ್ನು ಆ್ಯಡ್ ಮಾಡು. ಆಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಒಲೆ ಹಚ್ಚಿ ಗ್ಯಾಸ್ ಮೇಲೆ ಬಚ್ಚುವ. ಇದೀಗ ಬಿಸಿಲಲ್ಲಿ ಅಷ್ಟರೊಳಗೆ ನಾವು ತರಕಾರಿ ಕಟ್ ಮಾಡ್ಕೊವ. ತರಕಾರಿ ಅಂದರೆ ಎಂತ ಇಲ್ಲ, ಒಂದು ಟೊಮೆಟೊ ಹಣ್ಣು ಕೊಚ್ಚಿಟ್ಕೊಂಡು 4 ಹಸಿಮೆಣಸನ್ನ ಹಿಂಗೆ ಉದ್ದ ಸಿದ್ದು ಅಡ್ಡ ಸಿದ್ದು ಒಂದು ಬದಿ ಬಚ್ಕೊಂಡು 7ರಿಂದ 8 ಬೆಳ್ಳುಳ್ಳಿ ತಕ್ಕಣಿ. ಈಗ ಕುಕ್ಕರ್ ವಿಸಿಲ್ ಹೊಡೆದಿದೆ. ಇದಕ್ಕೀಗ ಬೇಳೆನ ನಾವು ಬೇರೆ ಒಂದು ಪಾತ್ರಕ್ಕೆ ಬರು ಮಾಡ್ಕೊಂಬ. ಬರು ಮಾಡಿ ಆಯ್ತು. ಈಗ ಮತ್ತೆ ಪುನಃ ಗ್ಯಾಸ್ ಹಚ್ಚಿ ಅದೇ ಕುಕ್ಕರ್ನ ಒಲೆ ಮೇಲೆ ಬಚ್ಚಿ. ಇದಕ್ಕೆ ಎಷ್ಟು ಬೇಕಂತ ಹೇಳಿದ್ರೆ 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕಣಿ, ಯಾವುದಾದ್ರು ಎಣ್ಣೆ. ಇದಕ್ಕೆ ಒಂದು 1/4 ಚಮಚಿ ಜೀರಿಗೆ, 1 ಚಮಚಿ ಸಾಸಿವೆ, ಹಾಗೆ ಒಂದು 2 ಎಲೆ ಕರಿಬೇವಿನ ಸೊಪ್ಪು ಹಾಕಣಿ. ಇದಕ್ಕೆ 2 ಒಣಮೆಣಸಿನ್ಕಾಯಿ ಹಾಗೆ ಆಗ ಬಚ್ಚಿತ್ತಲ್ಲ ಆ ಬೆಳ್ಳುಳ್ಳಿನ ಜಜ್ಜಿ ಹಾಕಣಿ. ಇದನ್ನೀಗ ಚೂರು ಫ್ರೈ ಮಾಡ್ಕೊಳ್ಳಿ. ಚೂರು ಫ್ರೈ ಮಾಡಿ ಆದಮೇಲೆ ಕೊಚ್ಚಿ ಬಚ್ಚಿದ್ದ ಹಸಿಮೆಣಸಿನ್ಕಾಯಿನ ಹಾಕಣಿ, ಫ್ರೈ ಮಾಡಿ. ಆಮೇಲೆ ಒಂದು ಟೊಮೆಟೊ ಹಣ್ಣನ್ನು ಫ್ರೈ ಮಾಡಿ. ಈ ಫ್ರೈ ಆಗ್ತಾ ಇದ್ದ ಹಾಗೆ ಅದಕ್ಕೆ ಒಂದು 1/4 ಚಮಚಿ ಅರಿಶಿಣ, ಹಾಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಣಿ. ಆಗ ತೆಗ್ದು ಬಚ್ಚಿತ್ತಲ್ಲ ಆ ದಾಲ್ ಹಾಕಿ ನೀರು ಹಾಕಿ ಒಂದು 5 ನಿಮಿಷ ಕೊದಿಸಿ. ಈಗ ಇದಕ್ಕೆ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ದಾಲ್ ರೆಡಿ. ಮಾಡಿ ನೋಡಿ.